ಜನವರಿ 10ರಂದು ವೈಕುಂಠ ಏಕಾದಶಿ ಅಂತ ಆಚರಿಸ್ತೀವಿ. ಈ ಏಕಾದಶಿಯನ್ನು ಆಚರಿಸೋದ್ರಿಂದ ಸಕಲ ಪಾಪಗಳು ಮತ್ತು ಪಿತೃದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತು ಸತ್ತ ನಂತರ ಮೋಕ್ಷ ದೊರೆಯುತ್ತೆ ಅಂತ ಹೇಳ್ತಾರೆ. ಮತ್ತು ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ. ಹಾಗಾದರೆ ಇದ್ರ ಬಗ್ಗೆ ಏನಕ್ಕೆ ಮುಕ್ಕೋಟಿ ಏಕಾದಶಿ ಅಂತಾರೆ? ಈ ಏಕಾದಶಿ ದಿನ ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಉಪವಾಸ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ವಾಸುದೇವಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜನವರಿ 10ರಂದು ವೈಕುಂಠ ಏಕಾದಶಿಯನ್ನು ಆಚರಿಸ್ತೀವಿ. ವೈಕುಂಠ ಏಕಾದಶಿ ಅಥವಾ ಏಕಾದಶಿಯನ್ನು ಆಚರಿಸೋ ದಿನ ನಾವು ವಿಷ್ಣುವನ್ನು ಪೂಜೆ ಮಾಡ್ತೀವಿ. ವಿಷ್ಣುವಿನ ಪೂಜೆಯಿಂದ ಸಂತೃಪ್ತರಾದರೆ ನಮಗೆ ವಿಷ್ಣುವಿನ ಆಶೀರ್ವಾದ ಸಿಗೋದ್ರ ಜೊತೆಗೆ ವಿಷ್ಣುವಿನ ಹೆಂಡತಿಯಾದ ಲಕ್ಷ್ಮಿಯ ಆಶೀರ್ವಾದ ಕೂಡ ಸಿಗುತ್ತೆ. ವಿಷ್ಣು ನಮ್ಗೆ ಎಲ್ಲ ಸುಖಗಳನ್ನು ಕಷ್ಟಗಳನ್ನು ಪರಿಹಾರ ಮಾಡಿದ್ರೆ ಲಕ್ಷ್ಮಿ ನಮಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಲಭಿಸ್ತಾಳೆ ಅಂತ ಹೇಳ್ತೀವಿ. ಈ ವೈಕುಂಠ ಏಕಾದಶಿ ಶುಭ ದಿನ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಆ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಆ ದಿನ ಎಷ್ಟೋ ದೇವಸ್ಥಾನಗಳಲ್ಲಿ ಉತ್ತರ ದ್ವಾರನ ತೆಗೆದಿರ್ತಾರೆ. ಯಾಕಪ್ಪ ಅಂದರೆ ಹಿಂದೆ ಜನಗಳ ಕಷ್ಟ ಬಂದಾಗ ವಿಷ್ಣುವಿನ ಹತ್ರ ಉತ್ತರ ದ್ವಾರದಲ್ಲಿ ಹೋಗಿ ಕಷ್ಟವನ್ನು ಹೇಳ್ಕೊಂಡು ಬಂದರು ಅಂತ ಹೇಳ್ತಾರೆ, ಪರಿಹಾರ ಮಾಡುವಂತ. ಹಾಗಾಗಿ ಉತ್ತರ ದ್ವಾರದಿಂದ ಹೋಗಿ ವಿಷ್ಣುವಿಗೆ ಸಕಲ ಕಷ್ಟಗಳನ್ನು ಹೇಳ್ಕೋಬೋದು ಅನ್ನೋದು ಅರ್ಥ. ನಮ್ಮ ನಂಬಿಕೆಗಳ ಪ್ರಕಾರ ಏಕಾದಶಿಗೆ ತುಂಬ ಮಹತ್ವ ಇದೆ. ಆ ದಿನ ವಿಷ್ಣುವನ್ನು ಪೂಜಿಸಬೇಕು. ವಿಷ್ಣುವನ್ನು ಪೂಜಿಸೋದ್ರಿಂದ ಸಕಲ ಪಾಪಗಳು ಪರಿಹಾರ ಆಗುತ್ತೆ, ಪಿತೃದೋಷಗಳು ಕೂಡ ನಿವಾರಣೆ ಆಗುತ್ತೆ. ನಾವು ವಿಷ್ಣುವನ್ನು ಪೂಜಿಸಿದ್ರೆ ಲಕ್ಷ್ಮಿಯನ್ನು ಪೂಜಿಸಿದ ಹಾಗೆ ಆಗುತ್ತೆ, ಲಕ್ಷ್ಮಿ ಕೂಡ ಆಶೀರ್ವಾದ ಆಗುತ್ತೆ. ಈ ವೈಕುಂಠ ಏಕಾದಶಿ ವಿಶೇಷ ಏನಕ್ಕಪ್ಪ ಅಂದರೆ ಎಲ್ಲ ಏಕಾದಶಿಗಿಂತ ವೈಕುಂಠ ಏಕಾದಶಿ ತುಂಬ ವಿಶೇಷ. ಏನಕ್ಕೆ ಅಂದರೆ ಸೂರ್ಯನು ದಕ್ಷಿಣದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ದಿನ. ನಿಮಗೆ ಗೊತ್ತಿರ್ಬೋದು, ಭೀಷ್ಮ ಪಿತಾಮಹ ಕೂಡ ಇದೇ ದಿನಕ್ಕೋಸ್ಕರ ಕಾದು ಈ ದಿನದಲ್ಲಿ ಪ್ರಾಣವನ್ನು ಬಿಟ್ಟ. ಯಾಕಂದರೆ ಈ ಸಮಯದಲ್ಲಿ ಯಾರು ಪ್ರಾಣ ತ್ಯಜಿಸ್ತಾರೋ ಅವ್ರಿಗೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ, ನೇರ ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಯಾರು ಮರಣವನ್ನು ಹೊಂದ್ತಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದು ಏನಕ್ಕಪ್ಪ ಅಷ್ಟೊಂದು ವಿಶೇಷ ಅಂದರೆ ನಮ್ಮ ಪುರಾಣಗಳ ಪ್ರಕಾರ ವಿಷ್ಣು ಗರುಡನ ಮೇಲೆ ಹತ್ಕೊಂಡು ಮುಕ್ಕೋಟಿ ದೇವತೆಗಳ ಜೊತೆಗೆ ಭೂಲೋಕಕ್ಕೆ ಬಂದು ದರ್ಶನ ಕೊಡ್ತಾನೆ. ಅಂದರೆ ಉತ್ತರ ದ್ವಾರದ ಮುಖಾಂತರ ಜನಗಳು ನಮಗೆ ರಾಕ್ಷಸರ ಹಾವಳಿ ತಡೆಯೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡಾಗ ಅವನು ಮುಕ್ಕೋಟಿ ದೇವತೆಗಳನ್ನ ಕರ್ಕೊಂಡು ಗರುಡನ ಮೇಲೆ ಬಂದು ಭೂಮಿಗೆ ಬಂದು ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಅವರ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಅವನು ಮುಕ್ಕೋಟಿ ದೇವರುಗಳನ್ನ ಕರ್ಕೊಂಡು ಬಂದಿದ್ದಕ್ಕೆ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ. ಈ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಈ ದಿನ ಉಪವಾಸ ಇದ್ದು ಪೂಜೆ ಮಾಡೋರಿಗೆ 1000ಕ್ಕಿಂತ ಹೆಚ್ಚು ವರ್ಷ ನಾವೇನು ತಪಸ್ಸು ಮಾಡಿ ಫಲ ಪಡಿತೀವೋ ಆ ಫಲ ಇದು ಒಂದು ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿ ನಾವು ಪೂಜೆಯನ್ನು ಮಾಡೋದ್ರಿಂದ ನಮಗೆ ಆದ ಫಲ ದೊರೆಯುತ್ತೆ. ಈ ಜನವರಿ 10ರಂದು ಉಪವಾಸ ಮಾಡಬೇಕು. 11ನೇ ತಾರೀಕು ಉಪವಾಸನ ಮುರಿದು ಊಟವನ್ನು ಮಾಡ್ಬೋದು. ಇದು ಏಕಾದಶಿನ ಮೋಕ್ಷದ ಏಕಾದಶಿ ಅಂತ ಕೂಡ ಕರೀತಾರೆ. ಯಾಕಪ್ಪ ಅಂದರೆ ಈ ಸಮಯದಲ್ಲಿ ಮರಣ ಹೊಂದಿದವರಿಗೆ ಮೋಕ್ಷ ಕೂಡ ದೊರೆಯುತ್ತೆ. ಹಾಗಾಗಿ ಇದನ್ನು ಮೋಕ್ಷದ ಏಕಾದಶಿ ಅಂತ ಕೂಡ ಕರೀತಾರೆ. ಮತ್ತು ಏಕಾದಶಿ ಅಂದರೆ 11 ಅಂತ ಅರ್ಥ. 11 ಅಂದರೆ 5 ಕರ್ಮೇಂದ್ರಿಯಗಳು, ಇನ್ನು 5 ಪಂಚೇಂದ್ರಿಯಗಳು ಮತ್ತು ಮನಸ್ಸು, ಇವೆ ಮೂರೂ ಸೇರಿ 11 ಆಗುತ್ತೆ. ಇವುಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಂಡು ಯಾರು ವೃತ ದೀಕ್ಷೆಯನ್ನು ಇಟ್ಕೊಂಡು ಮಾಡ್ತಾರೋ ಅವ್ರಿಗೆ ಏಕಾದಶಿಯ ಪೂರ್ಣ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಏಕಾದಶಿ ಅಂದು ಏನು ಮಾಡಬೇಕಪ್ಪ ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಎಲ್ಲವನ್ನು ಕ್ಲೀನ್ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕಿ ಸೂರ್ಯ ಉದಯ ಆಗೋಕ್ಕೂ ಮುಂಚೆನೇ ಇದೆಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ದೀಪ ಹಚ್ಚಬೇಕು. ಸೂರ್ಯ ರಶ್ಮಿ ಬರೋಕ್ಕೂ ಮುಂಚೆನೇ ಎಲ್ಲ ಕೆಲಸನೂ ಮುಗಿಸಿ ಸ್ನಾನವನ್ನು ಮಾಡಿ ದೀಪ ಹಚ್ಚಬೇಕಾಗಿರುತ್ತೆ. ದೀಪ ಹಚ್ಚಿ ನಾವು ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಸಾಧ್ಯವಾದವರು ವಿಷ್ಣುವಿಗೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡ್ಬೋದು. ಆಗದೇ ಇರೋರು ನೀವು ವಿಷ್ಣುವಿನ ಫೋಟೋಗೆ ಹೂಗಳನ್ನ ಅಲಂಕರಿಸಿ ತುಳಸಿಯಂತೂ ಹಾಕಲೇಬೇಕು. ತುಳಸಿಯನ್ನು ಹಾಕಿ ಪೂಜೆ ಮಾಡಬೇಕು ಮತ್ತು ವಿಷ್ಣುವಿನ ದೇವಸ್ಥಾನಗಳಿಗೆ ಹೋಗಿ ವಿಷ್ಣುವಿನ ಆಶೀರ್ವಾದ, ವಿಷ್ಣುವಿನ ಯಾವುದೇ ಅವತಾರದ ದೇವಸ್ಥಾನಗಳಾಗಿರ್ಬೋದು ಆ ದೇವಸ್ಥಾನಕ್ಕೆ ಹೋಗಿ ಆ ದಿನ ವಿಷ್ಣುವಿನ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು. ಈ ದಿನ ವಿಷ್ಣುವಿನ ಆಶೀರ್ವಾದ ಪಡೆದ್ರೆ ತುಂಬ ವಿಶೇಷ ಪುಣ್ಯ
ಲಭಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಮನೆಯಲ್ಲೂ ಕೂಡ ನೀವು ವಿಷ್ಣು ಅಷ್ಟೋತ್ತರ ಶತನಾಮಾವಳಿ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ, ಹೀಗೆ ವಿಷ್ಣು ಚಾಲಿಸ ಇದನ್ನೆಲ್ಲಾನು ಪಠಿಸೋದ್ರಿಂದ ನಿಮಗೆ ವಿಷ್ಣುವಿನ ಕೃಪೆ ಬೇಗ ಆಗುತ್ತೆ. ಅಕಸ್ಮಾತ್ ನಿಮಗೆ ಇದು ಹೇಳಕ್ಕೆ ಬರಲಿಲ್ಲ ಅಂದರೆ ಕೇಳಿದ್ರೂ ಕೂಡ ಅಷ್ಟೇ ಪುಣ್ಯ ಲಭಿಸುತ್ತೆ. ಮತ್ತು ಇವತ್ತು ಸಾಧ್ಯ ಆಗುವವರು ಉಪವಾಸವನ್ನು ಮಾಡಬೇಕು, ಅನ್ನವನ್ನು ಊಟ ಮಾಡಬಾರ್ದು. ಉಪವಾಸನ ಮಾಡೋಕ್ಕಾಗಲಿಲ್ಲ ಪೂರ್ಣವಾಗಿ ಅನ್ನೋರು ಹಾಲು ಹಣ್ಣನ್ನು ಕುಡಿಬೋದು. ಆದರೆ ಹಾಲನ್ನಾಗಲಿ ಹಣ್ಣನ್ನಾಗಲಿ ಹೊಟ್ಟೆ ತುಂಬ ತಿನ್ನೋದು ಕುಡಿಯೋದು ಮಾಡಬಾರ್ದು. ನಮ್ಗೆ ಹಸಿವು ತಡೆಯೋಕ್ಕಾಗ್ತಾ ಇಲ್ಲ ಅಂದಾಗ ಸ್ವಲ್ಪವನ್ನು ಸೇವಿಸ್ಕೋಬೇಕು. ಮತ್ತು ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಯಾವಾಗ ಹಸಿವಾಗುತ್ತೋ ಆವಾಗ ಸ್ವಲ್ಪ ಸ್ವಲ್ಪ ಮಾತ್ರ ಸೇವಿಸಬೇಕು. ನಾವೀಗ ಹಾಲನ್ನೇ ಕುಡಿತೀವಿ ಅಂದ್ಬಿಟ್ಟು ಹಾಲನ್ನೇ ಜಾಸ್ತಿ ಕುಡಿಬಾರ್ದು. ಮತ್ತು ಈ ದಿನ ಅನ್ನವನ್ನು ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಅದ್ರ ಹಿಂದೆ ಒಂದು ಕತೆ ಇದೆ. ನಾವು ಪ್ರತಿ ಏಕಾದಶಿಯಲ್ಲೂ ಅನ್ನ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಅದ್ರ ಹಿಂದೆ ಇರುವಂಥ ಕಥೆನ ಏನಕ್ಕೆ ಅನ್ನ ಊಟ ಮಾಡಬಾರ್ದು ಅಂತ ಹೇಳ್ತೀನಿ. ವೈಕುಂಠ ಏಕಾದಶಿ ದಿನ ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣು ದರ್ಶನ ಪಡೆಯಲು ಭಕ್ತರೆಲ್ಲ ಕಾಯ್ತಾ ಇರ್ತಾರೆ. ವೈಕುಂಠದ ಬಾಗಿಲು ತೆರೆಯೋಕ್ಕೋಸ್ಕರ ಆ ಶ್ರೀಹರಿಯು 3 ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬಂದು ಭಕ್ತರಿಗೆ ದರ್ಶನವನ್ನು ನೀಡ್ತಾನೆ. ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ತಡೆಯಲಾಗ್ದೇನೆ ದೇವತೆಗಳು ಉತ್ತರ ದ್ವಾರದ ಮೂಲಕ ಹೋಗಿ ವಿಷ್ಣುವನ್ನು ಭೇಟಿಯಾಗಿ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಮನವಿಯನ್ನು ಮಾಡಿಕೊಳ್ತಾರೆ. ಆಗ ವಿಷ್ಣುವು ಮೂರಾ ಎಂಬ ರಾಕ್ಷಸನ್ನ ತನ್ನ ಏಕಾದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನ ರಕ್ಷಿಸ್ತಾನೆ. ಅಂದಿನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ರಾಕ್ಷಸರಿಗೂ ಒಂದು ಇದಿರುತ್ತೆ. ಅವರು ಅನ್ನದ ಮೇಲೆ ಅವತ್ತು ಕೂತಿರ್ತಾರೆ. ಅನ್ನವನ್ನು ಯಾರು ಸೇವಿಸ್ತಾರೋ ಅವರ ಹೊಟ್ಟೆ ಒಳಗಡೆ ಹೋಗಿ ಅವ್ರಿಗೆ ಉದರದಲ್ಲಿ ಅಂದರೆ ಹಿಂಸೆಯನ್ನು ಅಂದರೆ ಹೊಟ್ಟೆ ನೋವು ಆ ಥರ ಬರೋ ರೀತಿ ಮಾಡೋ ಥರ ಅಭಯವನ್ನು ನೀಡಿರ್ತಾರೆ. ಹಾಗಾಗಿ ಏಕಾದಶಿಯಂದು ಅನ್ನವನ್ನು ಪಾರಾಯಣ ಮಾಡಬಾರ್ದು ಅಂತ ಹೇಳೋದು. ಇದಿಷ್ಟು ವೈಕುಂಠ ಏಕಾದಶಿ ಏನಕ್ಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿರೋದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಓಂ ವಾಸುದೇವಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.